ಒಂದೇ ಒಂದು ಹೂವು ಇತ್ತು ಬೇಲಿಯ ಗಿಡದಲ್ಲಿ, ಎರಡು ಗೂಬೆ ಮಾತಾಡಿದ್ವು ದನಿಯಲ್ಲಿ. ಮಕ್ಕಳ ಸಾಹಿತ್ಯದಲ್ಲಿ ಆಸಕ್ತಿ ಮೂಡಿದ್ದು ಯಾವಾಗ? ಮಕ್ಕಳ ಸಾಹಿತ್ಯ ಇದೆಯಲ್ಲ ಅದನ್ನ ಬರೆಯೋದು ಕಷ್ಟ. ನಾನು 4ನೇ ಕ್ಲಾಸಿಂದಾನೇ ಮನೇಲಿದ್ದ ಎಲ್ಲಾ ಪುಸ್ತಕಗಳನ್ನ ಓದ್ತಿದ್ದೆ. ಅಂದ್ರೆ ಅದೆಲ್ಲ ಓದಬಾರ್ದಿತ್ತು ನಿಜವಾಗಿ ಅನ್ಸುತ್ತೆ. ಅವನೇ ನಾನಾಗಿದ್ದೆ ಅಲ್ಲ, ಆವಾಗ ಅವನ ಆಟಗಳು ಅವನಿದು ಅವುಗಳನ್ನೆಲ್ಲ ಬಹುಶಃ ನಾನು ನನ್ನೊಳಗ್ ಬಂದು ನಾನು ಅದನ್ನ ದಾಖಲಿಸಿದೆ. ನಾನ್ ನಿಮ್ಗೆ ಸಿಟ್ಟು ಬಂದಾಗ ಬೈಯಲ್ಲ, ಸಿಟ್ಟು ಮಾಡ್ಕೊಂಡು ಬೈತೀನಿ, ಯಾಕಂದ್ರೆ ಅದು ನಿಮ್ ಒಳ್ಳೇದಕ್ಕಾಗಿ ಅಂತ. ನೇಜಿಯನ್ನ ಇಟ್ಟಿರ್ತಾರೆ ಕಂಠದ ಮೇಲೆ, ಕಂಠ ಅಂದ್ರೆ ಬದು, ಅದ್ರ ಮೇಲೆ ಬದು ಮೇಲೆ ಇಟ್ಟಿರ್ತಾರಲ್ಲ, ನಾವು ಸೈಡ್ ಅಲ್ಲಿ ಹಿಂಗ್ ಬದಿಯಲ್ಲಿ ಕಾಲಿಟ್ಕೊಂಡು ಹೋಗ್ಬೇಕು. ಹೋಗುವಾಗ ಕೆಸರು ಗದ್ದೆಗೆ ಬಿದ್ದ್ಬಿಟ್ಟಿದ್ವಿ. ಸರ್ಕಾರಿ ಶಾಲೆ ಮಕ್ಕಳು ಬಾಲ್ಯಕ್ಕೂ ಇವತ್ತಿಗೂ ನಮ್ಮೂರಲ್ಲಿ ಮುದೂರಿಯಿಂದ ಹಾಲಾಡಿಗೆ 2.5 ಕಿಲೋಮೀಟರ್ ಮಕ್ಕಳು ನಡ್ಕೊಂಡು ಹೋಗ್ತಾರೆ ಇವತ್ತಿಗೂ. ನಮ್ಮ ಕಾಲಘಟ್ಟದ ಲೇಖಕರ ಸ್ಪಂದನೆ ಹೇಗಿತ್ತು ಅವಾಗ? ನಿಜವಾಗಿ ಹೇಳ್ಬೇಕಂದ್ರೆ ಮಕ್ಕಳ ಸಾಹಿತ್ಯ ನಾನು ಬರೆದಾಗ ಗುರುತಿಸುವಿಕೆ ಅಂತೂ ನನಗೆ ಸಿಕ್ಕಿದೆ. ನೀವು ಸಾಕು ನಾಯಿ ಮತ್ತೆ ಬೆಕ್ಕುಗಳ ಕಥೆಗಳು. ಹೌದು, ಅಂದ್ರೆ ನಿಮ್ಗೆ ಬರವಣಿಗೆ ಒಂದು ಸ್ವಗತದ ರೀತಿ ಇರುತ್ತೆ. ಬೆಕ್ಕು ಇಲ್ಲ ಅಂದ್ರೆ ಇದು ಮನೆಯೇ ಅಲ್ಲ ಅಂತ ನಂಗೆ ಅನ್ಸೋ ಮಟ್ಟಿಗಾಗಿದೆ. ಇದು ಸರಿಯೋ ತಪ್ಪು ಅಂತ ನಾನು ಹೇಳಲ್ಲ. ಗೃಹಿಣಿಯರಿಗೆ ಏನ್ ಕೆಲಸ ಇದೆ ಇವತ್ತು? ಎಷ್ಟೊಂದು ಮೆಷಿನ್ಗಳಿವೆ, ಕುಕ್ಕರ್ ಇಂದ ಹಿಡಿದು ಎಲ್ಲವೂ ಇದೆ. ಒಂದು ಅರ್ಧ ಗಂಟೆಲಿ ಅಡುಗೆ ಮಾಡ್ತಾರೆ, ಆರಾಮಾಗಿ ಟಿವಿ ನೋಡ್ತಾರೆ. ಹಿಂಗೆಲ್ಲ ಮಾತಾಡೋರು ಇದ್ದಾರೆ. ಬೆಳಕು ನಂಗನ್ಸುತ್ತೆ ಉಳ್ಳವರ ಎಲ್ಲವೂ ಇದ್ದವರ ಸಂಕೇತ ಅಂತ.